ನೋಡಿ ಆ ಭಗವಂತನು ಕೂಡ ಮೇಲ್ಕೊತ್ತು ಮಗುಳನಿಗೆ ನಗ್ತಾ ಇದ್ದಾನೆ. ಯಾಕಂದರೆ ಎಲ್ಲರ ಮನಸ್ಸಿನಲ್ಲಿ ಪರಮಾತ್ಮ ಇವತ್ತು ನೆಲೆಸಿದ್ದಾನೆ ಅಂತ ಹೇಳಕ್ಕೆ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಯಾಕಂದರೆ ನಾನು ಕೂಡ ಈಗ ವೇದಿಕೆ ಮೇಲಿರ್ತಕ್ಕಂಥ ಪೂಜ್ಯರು ಹಾಗೂ ವೇದಿಕೆ ಮೇಲಿರುವ ನನ್ನ ಆತ್ಮೀಯ ರಾಜಯೋಗಿನಿ ಸುರೇಖಾ ಅಕ್ಕನವರು, ರಾಜಯೋಗಿನಿ ನಾಗರತ್ನ ಅಕ್ಕನವರು, ಬಸವನ ಬಾಗೇವಾಡಿಯಿಂದ ಬಂದಂಥ ರಾಜಯೋಗಿ ಪ್ರಕಾಶ್ ಅಣ್ಣನವರು, ತಾವೆಲ್ಲರೂ ಕೂಡ ಆ ಪರಮಾತ್ಮನ ಸಂತಾನರು. ಈ ಊರಲ್ಲಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರು, ನನ್ನ ತಾಯಂದಿರು, ತಂಗಿಯರು, ಅಣ್ಣ ತಮ್ಮಂದಿರು, ನನ್ನ ಎಲ್ಲ ಆತ್ಮಿಕ ಬಂಧುಗಳಿಗೆ ನಾನು ನನ್ನ ಮನಸ್ಸಿನಿಂದ ನನ್ನ ಹೃದಯದಿಂದ ತಮ್ಮಲ್ಲಿ ನಮಸ್ಕರಿಸುತ್ತಾ, ನಾನು ಕೆಲವೊಬ್ಬರಿಗೆ ಪರಿಚಯಿತಳು, ಕೆಲವೊಬ್ಬರಿಗೆ ಅಪರಿಚಯಿತಳು. ಆದರೂ ಕೂಡ ನಾನು ಹೇಳೋಕೆ ಇಚ್ಛೆ ಪಡ್ತೀನಿ, ನನಗೆ ಹೆಮ್ಮೆ ಅನ್ನಿಸ್ತದೆ ಇವತ್ತು ನಾನು ಕೂಡ ಗದ್ಯಾಳ ಗ್ರಾಮದಲ್ಲಿ ಜನ್ಮವನ್ನು ಪಡೆದಿದ್ದೀನಿ ಅಂತ. ಯಾಕಂದರೆ ಇವತ್ತು ನಾನು ನೋಡ್ತಾ ಇದ್ದೀನಿ ಈ ಸಭೆಯನ್ನು. ನಾನು ಬಹಳ ಚಿಕ್ಕವಳಿದ್ದಾಗ ಏನಾಗ್ಬಿಟ್ಟಿತ್ತು ಅಂದರೆ ಎಲ್ಲ ಕಡೆ ಭಾಳ ಕೆಲಸದಲ್ಲಿ ಎಲ್ಲರೂ ಬಿಜಿ ಇರ್ತಿದ್ರು, ಇವತ್ತು ಕೂಡ ಬಿಜಿ ಇದ್ದೀರಿ. ಆದರೂ ಕೂಡ ಇಷ್ಟೊತ್ತವರೆಗೂ ನಾನು ನೋಡ್ತಾ ಇದ್ದೀನಿ, ನೀವು ಬಹುಶಃ 6 ಗಂಟೆಯಿಂದ ಅಥವಾ 7 ಗಂಟೆಯಿಂದ ಕುತ್ಕೊಂಡಿರ್ಬೋದು. ಎಷ್ಟೊಂದು ಶಾಂತವಾಗಿ ಕೂತಿದ್ದೀರಿ ಅಂದರೆ ನೀವಿಲ್ಲಿ ಇಲ್ಲೇ ಇಲ್ಲ. ಪೂಜ್ಯರು ಕೂಡ ಅಷ್ಟೇ ಒಂದು ತಮ್ಮ ಎಲ್ಲರನ್ನೂ ಆ ಭಗವಂತನ ಕಡೆಗೆ ಒಯ್ಯುವ ಪ್ರಯಾಸದಲ್ಲಿ ಒಂದು ಪ್ರವಚನ ಇತ್ತು. ಈ ಪ್ರವಚನವನ್ನು ಕೇಳಿದಾಗ ನನಗೂ ಕೂಡ ನನ್ನ ಬಾಲ್ಯದಲ್ಲಿ ಪಂಡ್ರಾಪುರದ ಒಂದು ಕಥೆಯನ್ನು ಮಧ್ಯದಲ್ಲಿ ಹೇಳ್ತಾ ಇದ್ರು, ನಾನು ಕೂಡ ಕೇಳಿದ್ದೆ. ನಾನು ಬಹುಶಃ ಅವಾಗ 5ನೇ ಕ್ಲಾಸ್ ಇರ್ಬೋದು, ಆದರೆ ನನಗೂ ಅದು ನೆನಪು ಬಂತು. ಯಾಕಂದರೆ ಅದಕ್ಕೆ ಹೇಳ್ತಾರೆ, ಹಿಂದಿಯಲ್ಲಿ ಒಂದು ವಾಕ್ಯ ಇದೆ, ಅದನ್ನು ನಾನು ತಿಳಿಸ್ಕೊಡೋಕೆ ಪ್ರಯತ್ನ ಪಡ್ತೀನಿ. हजारों फूल चाहिए एक माला बनाने के लिए, हजारों रंग चाहिए एक रंगोली बनाने के लिए, लेकिन एक गुरु काफी है मनुष्यों को सद्गति में ले जाने के लिए. ತಮ್ಮಲ್ಲಿ ಕೆಲವರು ತಿಳಿದಿರ್ಬೋದು, ಕೆಲವರು ತಿಳಿದಿರಕ್ಕಿಲ್ಲ. ನಾನು ಅದನ್ನು ಕನ್ನಡದಲ್ಲೇ ತಮಗೆ ಹೇಳ್ತೀನಿ. 1000 ಹೂಗಳು ಬೇಕು ಒಂದು ಮಾಲೆ ಆಗ್ಬೇಕಂದ್ರೆ, 1000 ಬಣ್ಣಗಳು ಬೇಕು ಒಂದು ರಂಗೋಲಿ ಸುಂದರವಾಗಬೇಕಾದ್ರೆ, ಆದರೆ ಒಬ್ಬ ಗುರು ನಮ್ಮನ್ನು ಪರಮಾತ್ಮನೆಡೆಗೆ ಕರ್ಕೊಂಡು ಹೋಗೋದಕ್ಕೆ ಕಾಫಿ ಅಂತ ಹೇಳಕ್ ಸಾಧ್ಯ. ಅಂಥ ಕಾರ್ಯವನ್ನು ಪೂಜ್ಯರು ತಮ್ಮೂರಲ್ಲಿ ಮಾಡ್ತಾ ಇದ್ದಾರೆ. ಇದೇ ಥರ ಕಾರ್ಯನ ಭಾಳಷ್ಟು ಹೇಳಿದರು. ವರ್ಷಾನುಪೂರ್ತಿಯಲ್ಲೇ ಇಲ್ಲಿ ಕಾರ್ಯಕ್ರಮಗಳು ಸತ್ಸಂಗಗಳು ನಡೀತದೆ ಅಂತ. ಅದನ್ನು ಕೇಳಿ ನನಗೂ ಕೂಡ ಭಾಳಷ್ಟು ಹೆಮ್ಮೆ ಅನ್ನಿಸ್ತು, ಖುಷಿ ಅನ್ನಿಸ್ತು. ನಾನು ಹೇಳೋದಕ್ಕೂ ಒಂದೇ ಇಚ್ಛೆ ಪಡ್ತೀನಿ. ಮನುಷ್ಯ ಈಗಾಗಲೇ ನಮ್ಮ ರಾಜಯೋಗಿನಿ ಅಕ್ಕೂರು ಹೇಳಿದರು, ತಮಗೆ ಮನುಷ್ಯ ಬರಬೇಕಾದ್ರೂ ಏನೂ ತಗೊಂಡು ಬಂದಿಲ್ಲ, ಹೋಗ್ಬೇಕಾದ್ರೂ ನಾವು ಏನನ್ನೂ ತಗೊಂಡು ಹೋಗೋದಿಲ್ಲ. ಹಾಗಾದ್ರೆ ಏನನ್ನ ತಗೊಂಡು ಹೋಗ್ತೀವಿ? ಏನು ತಗೊಂಡು ಹೋಗ್ತೀವ್ರಿ? ಏನನ್ನೂ ಇಲ್ಲ. ಹಾಗಾದ್ರೆ ನಾನು ತಗೊಂಡು ಹೋಗ್ತಕ್ಕಂಥದ್ದು ಏನಪ್ಪ ಅಂದ್ರೆ, ಈ 3 ದಿನದ ಸಂತೆಯಲ್ಲಿ ನಾನು ಎಷ್ಟು ದಿನ ಖುಷಿ ಇದ್ದೆ, ನನ್ನಿಂದ ಎಷ್ಟು ಜನ ಖುಷಿ ಪಟ್ಟರು ಅನ್ನೋದನ್ನ ಮಾತ್ರ ನಾನು ತೆಗೆದುಕೊಂಡು ಹೋಗ್ಬೋದು. ಯಾಕಂತ ಕೇಳಿ, ನಾಳೆ ನಾನು ಸತ್ತು ಬೀಳಕ ಯಾವಾಗ ಯಾರನ್ನ ಸೈತಾರಲ್ಲ ಆ ಸಮಯದಲ್ಲಿ 2 ಗ್ರೂಪ್ ಇರ್ತಾವಲ್ಲ, ಅವರಿಂದ ಹೋಟ್ ಎಲೆಕ್ಷನ್ ಇದ್ದವ್ರಿಗೆ ಹೋಟ್ ಹಾಕ್ತಾರಲ್ಲ, ಸತ್ತವ್ರಿಗೆ ಒಂದು ಹೋಟ್ ಹಾಕ್ತಾರೆ. 2 ಪ್ರಕಾರದ ಹೋಟು. ಎಲೆಕ್ಷನ್ ಇದ್ದವ್ರಿಗೆ ಒಂದೇ ಪ್ರಕಾರದ ಹೋಟು, ಸತ್ತವ್ರಿಗೆ 2 ಪ್ರಕಾರದ ಹೋಟು. ಏನಪ್ಪ ಅಂದ್ರೆ, ಒಂದು ಗ್ರೂಪ್ ಇರ್ತದೆ, ಏನು ಪುಣ್ಯಾತ್ಮರಿದ್ದರು ಅವರು ಸಾಯ್ಬಾರ್ದಾಗಿತ್ತು, ನಮಗೆ ಸಾವು ಬರಬೇಕಾಗಿತ್ತು ಅಂತ. ಇನ್ನೊಂದು ಗ್ರೂಪ್ ಮಾತಾಡ್ತದೆ, ಭಾಳ ಚಲೋ ಐತ್ರಿ, ಅವರು ಭಾಳ ಕೆಟ್ಟಿದ್ರು, ಒಳ್ಳೆಯವರು ಇರಲಿಲ್ಲ, ಸತ್ರಲ್ಲ, ಚಲೋ ಆಯ್ತು ಬಿಡಿ. ಹಾಗಾದ್ರೆ ಯಾವುದು ಹೋಟ್ ಹೆಚ್ಚಿದೆ ಅದೇ ನಮ್ಮ ಖಾತೆಯಲ್ಲೇ ಜಮಾ ಆಯ್ತು. ಆ ಭಗವಂತ ನಿಮ್ಮನ್ನ ಮೇಲೆ ಹೋದ್ಬಳಕ್ಕೆ ಇದನ್ನು ಕೇಳೋದಿಲ್ಲ, ನೀವು ಎಷ್ಟು ಮಕ್ಕಳಿಗೆ ಜನ್ಮ ಕೊಟ್ಟಿದ್ರಪ್ಪ, ಎಷ್ಟು ಹೊಲ ಮಾಡಿದ್ರಿ, ಎಷ್ಟು ಮನೆ ಕಟ್ಟಿದ್ರಿ, ಎಷ್ಟು ದೊಡ್ಡ ಪದವಿ ಒಳಗಿದ್ರಿ ಅಂತ. ಇದು ಎಲ್ಲ ನಾವು ಆಟ ಆಡ್ತಕ್ಕಂಥ ಇದೊಂದು ರಂಗ ಮಂಚಪ್ಪ. ಇದರಲ್ಲಿ ನಾವು ಎಲ್ಲರೂ ಪಾತ್ರಧಾರಿಗಳಷ್ಟೇ. ಇವತ್ತು ನಾವು ಭಾಳ ದುಡ್ದಿದ್ದೀವಿ, ಅದಕ್ಕೆ ಶ್ರೀಮಂತನಾಗಿದ್ದೀವಿ ಅಂತ ಕೆಲವೊಬ್ರು ಹೇಳ್ತಾರೆ. ಆದರೆ ನಾನು ಕೇಳ್ತೀನಿ, ದಿನನಿತ್ಯ ಕೂಲಿ ಮಾಡ್ತಕ್ಕಂಥವನು ಕೂಡ ಇವತ್ತು ಶ್ರೀಮಂತ ಯಾಕೆ ಆಗ್ತಾ ಇಲ್ಲ ಅಂದ್ರೆ, ಶ್ರೀಮಂತಿಕೆ ಅನ್ನೋದು ಕೂಡ ಕೇವಲ ನನ್ನ ದುಡಿದ್ರೇನೆ, ಇವತ್ತು ನಾನೇ ದುಡಿದಿದ್ದಕ್ಕಂತಲ್ಲ, ನಿಮ್ಮ ಪುಣ್ಯದ ಫಲ ಬೇಕು. ನೀವು ಹುಟ್ಟಿನಾಗಿಂದ ಒಬ್ಬರು ನೋಡ್ತಾ
ಇರ್ತೀರಿ, ಒಬ್ಬ ಅಜ್ಜನ ಹುಟ್ಟಿದಂತ್ರ ದುಡಿತಾ ಇದ್ದಾರೆ, ಅವ್ರು ಇನ್ನೂ ಏನಾಗ್ತಾ ಇಲ್ರಿ, ಶ್ರೀಮಂತ ಆಗ್ತಾ ಇಲ್ಲ. ಹೆಂಗಿದ್ದವರು ಏನು ಮೊದಲು ಗುಡಿಸಲ್ನಲ್ಲಿದ್ರು, ಈಗೂ ಗುಡಿಸಲ್ನಲ್ಲೇ ಇದ್ದ. ಇದಕ್ಕೆ ಕಾರಣ ಏನು ಅಂದ್ರೆ, ನೀವು ಬರ್ಬೇಕಾರ ಹಿಂದಿನ ಜನ್ಮದಿಂದ ಏನ್ ತಗೊಂಡು ಬಂದ್ರಿ. ಅದಕ್ಕೆ ಅನೇಕರು ಅಂತಾರ ನೋಡ್ರಿ, ಏನಾದ್ರು ಅವ್ರ ಜೀವನ ಬಹಳ ದುಃಖ ಆಯ್ತು ಅಂದ್ರೆ ಹೇಳ್ತಾರ ಅವ್ರು, ಏನ್ರಿ ಆ ಪರಮಾತ್ಮ ಹೋಗಂದ ನಾವು ಕಾಲಿಗೆ ಬಿಸ್ಕೊಂಡು ಬಂದ್ಬಿಟ್ಟಿವಿ ಈ ಭೂಮಿಗೆ ಅಂತ. ಹಾಗಾದ್ರೆ ನಮ್ಮ ಜೀವನ ಹಾಗಾಗ್ಬಾರ್ದು. ನಾವು ಈ ಭೂಮಿಗೆ ಯಾಕಪ್ಪ ಬಂದಿದ್ದೀವಿ ಅಂದ್ರೆ, ಪರಮಾತ್ಮನಿಂದ ನಾನು ಬಹಳಷ್ಟು ಕೇಳ್ಕೊಂಡು ಬರ್ಬೇಕು ಈ ಭೂಮಿಗೆ ಅಂತೇಳಿ. ಹಾಗಾದ್ರೆ ಎಲ್ಲಿಂದ ಅದನ್ನ ನಾವು ತೆಗೆದುಕೊಳ್ಬೇಕು ಅಂದ್ರೆ ನಮ್ಮ ಜೀವನದಲ್ಲಿ. ತಾವೆಲ್ಲರೂ ಏನ್ ಜೀವನ ಮಾಡ್ತಾ ಇದ್ದೀರಿ, ಅನೇಕರು ಇವತ್ತು ಸ್ವಾಮೀಜಿಯವರು ಬಹಳಷ್ಟು ಅದ್ರ ಬಗ್ಗೆ ತಮಗೆ ತಿಳುವಳಿಕೆಯನ್ನ ಕೊಟ್ಟಿದ್ದಾರೆ. ಏನಂದ್ರೆ, ಇನ್ನೊಬ್ಬರನ್ನ ಆಡ್ಕೋಬೇಡ್ರಿ. ಅದಕ್ಕೆ ಹೇಳಿದ್ರು, ಪರರ ಚಿಂತೆ ಪತನಕ್ಕೆ ದಾರಿ, ಸ್ವಚಿಂತೆ ಸ್ವರ್ಗಕ್ಕೆ ದಾರಿ ಅಂತ. ಇವತ್ತು ನಮ್ದು ಇಡೀ ದಿನ 24 ಗಂಟೆ ಇದ್ರು ನಮ್ಮ ಹತ್ರ ಟೈಮ್ ಇಲ್ಲ ಅಂತ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ನಾವು ಕೂತ್ರು ನಿತ್ರು ಏನ್ ಮಾಡ್ತಾ ಇದ್ದೀವ್ರಿ, ಅವ್ರ ಹಂಗ ಇವ್ರ ಹಿಂಗ. ಆದ್ರೆ ನಾನು ಹೆಂಗ, ಒಂದ್ಸರಿ ನಿಮ್ಮನ್ನ ನೀವು ಎದೆ ಮುಟ್ಟಿ ಕೇಳ್ಕೊಳ್ರಿ, ನಾನು ಏನು, ನಾ ಎದಕ್ ಬಂದೀನಿ, ಏನ್ ಮಾಡ್ತಾ ಇದ್ದೀನಿ, ಹೌದಲ್ರಿ? ಅವಾಗ ನಮಗ ಅನಿಸ್ತದ, ನಾ ಏನ್ ಮಾಡತ್ತೀನಿ. ಅನೇಕರು ಅಂತಿರ್ಲ, ನನ್ನ ಜೀವನಾನ ಹಾಳಾಯ್ತ್ರಿ, ನಾ ಏನೂ ಮಾಡ್ಲಿಲ್ಲ ಜೀವನದಾಗ, ಏನೂ ಸಾಧನೆ ಮಾಡ್ಲಿಲ್ಲ. ಜೀವನದಲ್ಲಿ ಸಾಧನೆ ಅಂದ್ರೆ ಕೇವಲ ಸನ್ಯಾಸಿಗಳೇ ಆಗ್ಬೇಕಂತಿಲ್ಲ. ಆದ್ರೆ ಜೀವನದಲ್ಲಿ ಯಾರು ಸಾಧಕರು ಅಂದರೆ, ತಮ್ಮ ಜೀವನವನ್ನ ತಾವು ಲಿಮಿಟ್ ನಲ್ಲಿ ಇಟ್ಟುಕೊಂಡು ಪರರ ಚಿಂತನೆಯನ್ನ ಮಾಡದೇ ಇರೋರೇ ಸಾಧಕರು. ಅವಾಗ ಪರರ ಚಿಂತನೆ ಮಾಡಲಿಲ್ಲ ಅಂದ್ರೆ, ಯಾವಾಗ ನೀವು ಒಳ್ಳೆ ವಿಚಾರ ಮಾಡಕತ್ತೀರಿ, ಭಗವಂತನೊಂದಿಗೆ ನಿಮ್ಮ ಬುದ್ಧಿ ಜೋಡಣೆ ಆಗ್ತದೆ. ನಾನು ಅನ್ಕೋತೀನಿ, ಇಲ್ಲೆಲ್ಲ ಕೂತವ್ರು ಎಲ್ಲಾರು ಯಾರದರಿ, ಸ್ವಚಿಂತಕರು, ಸ್ವರ್ಗಕ್ಕೆ ಹೋಗ್ತಕ್ಕಂಥ ಯೋಗ್ಯ ಆತ್ಮಗಳು ಇಲ್ಲಿ ಬಂದು ಕೂತಿದ್ದೀರಿ. ಇಲ್ಲ ಅಂದ್ರೆ ಇವತ್ತು ಅವಾಗ ಯಾರು ಹೊಲದಲ್ಲಿ ಕೆಲಸ ಮಾಡಿ ದನು ಆಗಿದ್ರಿ, ಯಾರು ಅವ್ರ ಮನೆಯಲ್ಲೇ ಕೆಲಸ ಇತ್ತು, ಕೆಲವೊಬ್ರು ಟಿವಿ ಮೊಬೈಲ್ ಸಾಕಷ್ಟು ಸಾಧನಗಳದಾವ ಇವತ್ತು ಸಮಯ ವೇಸ್ಟ್ ಮಾಡೋದು. ಆದ್ರ ಅಷ್ಟೆಲ್ಲ ಇದ್ರೂ ಕೂಡ ಅದ್ರ ಒಳಗಿಂದ ಎದ್ದು ತಾವು ಇಲ್ಲಿ ಬಂದು ಕುತ್ಕೊಂಡಿದ್ದೀರಿ ಅಂದ್ರೆ, ನಿಮಗೆ ಒಂದ್ಸಲ ನಾನು ಜೋರಾಗಿ ಚಪ್ಪಾಳೆಯನ್ನ ಹೊಡಿ. ಯಾಕಂದ್ರೆ ಇದು ಕಡಿಮೆ ಮಾತಲ್ಲ, ನಾನು ಸಾಕಷ್ಟು ಕಡೆ ಹಳ್ಳಿಯಲ್ಲಿನೂ ಕೂಡ ಹೋಗಿದ್ದೀನಿ. ಜನರನ್ನ ಕೂಡಿಸೋದೇ ಒಂದು ಕಷ್ಟ ಆಗ್ಬಿಟ್ಟದ ಇವತ್ತು. ಈಗಾಗಲೇ ಸ್ವಾಮೀಜಿಯವರು ಹೇಳಿದ್ರು, ಬಹುಶಃ ಬಹಳ ಸಲ ಸ್ವಾಮೀಜಿಯವರು ಬರ್ತಾ ಇರ್ತಾರೆ ಅನಿಸ್ತದ ನನಗೆ ಊರಿಗೆ. ಇದೇ ಊರು, ಸಾರಿ ನನ್ಗೆ ಗೊತ್ತಿಲ್ಲ, ಅದಕ್ಕೆ ಕೇಳಿ ಫಸ್ಟ್ ಬಂದಿದೆ. ಆದ್ರೂ ಕೂಡ ಬಹಳಷ್ಟು ಈ ಊರಿನ ಬಗ್ಗೆ ತಿಳ್ಕೊಂಡಿದ್ದಾರ ಪೂಜ್ಯರು. ಆದ್ರೆ ಅಣ್ಣಂದ್ರನ್ನ ನಾನು ನೋಡಿದೆ, ಎಲ್ಲರ ಪ್ರವಚನ ನಡೆದಿತ್ತು ಅಂದ್ರೆ ಅದು ಹೆಣ್ಮಕ್ಳ ಕೆಲಸಪ್ಪ ಅನ್ನೋದೇನೆ ನಾನು ಭಾಳ ಕೇಳಿದ್ದೀನಿ. ಅದಕ್ಕೆ ಒಂದು ವಚನದಲ್ಲಿದೆ, ಏನಪ್ಪಾ ಅಂದ್ರೆ, ಹೆಂಡ ಕುಡಿದಟ್ಟು ಮನುಷ್ಯ ಹಾಲ ಕುಡಿಯಲಿಲ್ಲ, ಸಂತೆ ಜಾತ್ರೆಯ ಮದುವೆಯಂತೂ ತಿರುಗಿದಷ್ಟು ಶರಣರ ಸಂಘವನ್ನು ಮಾಡಲಿಲ್ಲ. ಇವತ್ತು ಮನುಷ್ಯ ಏನ್ ಮಾಡಿದನ್ರಿ, ಹೆಂಡಕ್ಕೆ ಖರ್ಚು ಮಾಡುವ, ಹೆಂಡ ಅಂದ್ರೆ ತಿಳಿತಲ್ಲ, ಡ್ರಿಂಕ್ಸ್, ಸರಿ, ಇದನ್ನು ಕುಡ್ದಷ್ಟು ಹಾಲು ಕುಡಿತಾ ಇಲ್ಲ. ಇವತ್ತು ನಮ್ಮ ರೈತರು ಮನೆ ಒಳಗಿನ ಹಾಲನ್ನ ಹೊರಗಾಕಿ ಏನ್ ಮಾಡ್ತಾ ಇದಾರೆ ಅಂದ್ರೆ, ಹೊರಗಿನ ಪ್ಯಾಕೆಟ್ ಹಾಲು ತಂದು ಜೀವನ ಮಾಡತಕ್ಕಂಥ ವಾತಾವರಣ ಇದು. ಇನ್ನು ಅಲ್ಲಿ ಮದುವೆ ಇಲ್ಲಿ ಮದುವೆ ಅಂದ್ರೆ 2 ದಿನ ಹೋಗ್ತಾರ, 1 ಗಂಟೆ ಪ್ರವಚನದ ಬರ್ರಿ, ಸತ್ಸಂಗದ ಬರ್ರಿ, ಯಾವಾಗ ಆಗ್ತದ್ರಿ ನಮಗ, ಮತ್ ನಾಳೆ ಬೆಳಗ್ಗೆ ಹೋಗ್ಬೇಕಲ್ಲ, ನಾವು ನಮ್ಗ ನಿದ್ದೆ ಒಂದ್ ಬೇಕು, ಅದಕ್ಕೆ ಬರಕ್ಕಾಗೋದಿಲ್ಲ. ಆದ್ರೆ ಇಷ್ಟೆಲ್ಲ ಆತ್ಮರು ತಾವು ಬಂದು ಕೂತಿದ್ದೀರಿ, ಪರಮಾತ್ಮನ ಸುತರು. ಈ ಊರಿಗೆ ನನ್ನನ್ನು ಕೂಡ ಮೊದಲನೆಯ ಬಾರಿ ಕರೆಸಿದ್ದೀರಿ. ಎಷ್ಟೋ ಸರಿ ನನಗೆ ಬಸ್ಕುಳಪ್ಪ ಅಜ್ಜ ಡಪಳಾಪುರ ಅವರು ಭಾಳ ಸರಿ ನನಗೆ ಹೇಳಿದ್ರು, ಬನ್ನಿ ಅಮ್ಮ ನೀವು ಒಂದ್ಸರಿ ಬನ್ನಿ ಅಂತ ಕರೆದಿದ್ರು. ನಾನು ಕೂಡ ಅನೇಕ ಕಾರಣಗಳಿಂದ ಆಗಿರಲಿಲ್ಲ. ಆದ್ರೆ ಇವತ್ತು ಈ ಊರನ್ನ ನೋಡಿ, ನಾನು ಮೊದಲು ಈ ಊರನ್ನ ನೋಡಿದವಳು, ಇವತ್ತು ಕೂಡ ನಾನು ಈ ಊರನ್ನ ನೋಡ್ತಾ ಇದ್ದೀನಿ. ಇಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು, ಮುದ್ದು ಮಕ್ಕಳು ಕುತ್ಕೊಂಡಿದ್ದೀರಿ. ಇವತ್ತಿನ ದಿನ ವಿದ್ಯಾರ್ಥಿಗಳು ಫೋನ್ ಬಿಟ್ಟರೆ ಹೊರಗೆ ಬರ್ತಾ ಇಲ್ಲ. ಅಂತ ಒಂದು ಇದು ವಿಜ್ಞಾನದ ಯುಗ, ಅಂಥದ್ರಲ್ಲಿ ಬಂದು ಈ ಸಣ್ಣ ಸಣ್ಣ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರವನ್ನ ನೀಡ್ತಕ್ಕಂಥ ಕಾರ್ಯವನ್ನ ತಾಯಂದಿರು ಮಾಡ್ತಾ ಇದ್ದೀರಿ. ಇದು ಭಾಳ ಒಳ್ಳೆಯದು. ಇದರಿಂದ ಅರ್ಥ ಮಾಡ್ಕೋರಿ, ಹಿರಿಯರ್ನ ಎಲ್ಲರೂ ನೋಡೋರದಾರಂದ್ರೆ ಅವ್ರು ಎಲ್ಲಿದಾರ್ರಿ, ಗದ್ದಾಳದಾಗ ಅದಾರ. ಯಾಕಂದ್ರೆ ಈಗಾಗಲೇ ನೀವು ಇಷ್ಟು ಸಣ್ಣ ಮಕ್ಕಳಿದ್ದಾಗಲೇ ಅವಕ್ಕೆ ಸಂಸ್ಕಾರ ಕೊಡಾಕತ್ತೀರಿ. ಏನಂದ್ರೆ ಒಳ್ಳೇದನ್ನ ಮಾಡು, ಕೆಟ್ಟದನ್ನ ಮಾಡಬೇಡ ಅಂತ. ಇದಕ್ಕಿಂತಲೂ ಇನ್ನೇನು ಪ್ರೂಫ್ ಏನು ಬೇಕಾಗಿಲ್ರಿ, ಬೇಕಾಗಿಲ್ಲ. ಇವತ್ತು ತಂದೆ ತಾಯಿ ಮಕ್ಕಳು ಎಲ್ಲಾರ ಹೋಗುನು ಬಾ ಅಂದ್ರೆ ನನಗೆ ಟೈಮ್ ಇಲ್ಲ ಅಂತಾರವರು. ಆದರೆ ಇಲ್ಲಿ ಇಷ್ಟೊಂದು ಎಲ್ಲ ಮಕ್ಕಳು ಅವ್ರ ತಂದೆ ತಾಯಿ ಹೇಳಿದಂತೆ
ಮಕ್ಕಳದು ಕೂಡ ಕರ್ತವ್ಯ, ತಮ್ಮ ತಂದೆ ತಾಯಿ ತಮ್ಮನ್ನ ಸಾಕಷ್ಟು ತೊಂದರೆಗಳಿದ್ರೂ ಕೂಡ ತಮ್ಮನ್ನ ಎಜುಕೇಷನ್ನಿಗಂತ ಬೇರೆ ಕಡೆ ಕಳಿಸ್ತಾರೆ. ಅದರ ತಾವು ಅವ್ರ ಹೆಸರನ್ನ ತರ್ತಕ್ಕಂಥ ಕಾರ್ಯವನ್ನ ಮಾಡ್ರಿ. ಇನ್ನು ನಾನು ಹಿರಿಯರಿಗಂತರೂ ಹೇಳೋದಿಷ್ಟೇ, ನಾನು ಒಂದು ಸಮಯದಲ್ಲಿ ಊರಿನ ಮಗಳಾಗಿದ್ದೆ. ಇವತ್ತು ಕೂಡ ನನ್ನ ಮಗಳೇ ನಿಮಗೆ. ನೀವೆಲ್ಲರೂ ನನ್ನ ತಾಯಿಗಳಿರ್ಬೋದು, ನನ್ನ ಅಣ್ಣ ತಮ್ಮಂದಿರಿರ್ಬೋದು, ನನ್ನ ಅಜ್ಜಿಗಳಿರ್ಬೋದು. ಆದರೆ ನಾನು ಇವತ್ತು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ನನ್ನ ಸೇವೆ ಏನಪ್ಪ ಅಂತ ಕೇಳಿದ್ರೆ ಅಲ್ಲಿ ಏನು ಮಾಡ್ತಿರ್ಬೋದು ಇವರು ಅಂತ ನಿಮಗೆ ಅನೇಕರಿಗೆ ಪ್ರಶ್ನೆ ಬಂದಿರ್ಬೋದು. ನಾನು ಕೂಡ ಅಲ್ಲಿ ಹೋಗಿ ಇದನ್ನೇ ಸೇವೆ ಮಾಡೋದು. ಬಂದಂಥ ಆತ್ಮಗಳಿಗೆ ಈಗಾಗಲೇ ನಿಮಗೆ ಅಕ್ಕೋರು ಹೇಳಿದ್ರು, ನಾನು ಅಂದರೆ ಯಾರು, ನಂದು ಅಂದರೆ ಏನು, ಈ ಸೃಷ್ಟಿ ನಾಟಕ ಯಾವುದು, ನಾವೇನು ಮಾಡ್ತಾ ಇದ್ದೀವಿ ಈ ಸೃಷ್ಟಿ ನಾಟಕದಲ್ಲಿ, ಪುನಃ ನಾವೆಲ್ಲರೂ ಕೂಡ ವಾಪಸ್ ಮನೆಗೆ ಹೋಗಬೇಕು. ಇವತ್ತು ಮನುಷ್ಯನಿಗೆ ಒಂದು ಪಶುವಿನಲ್ಲಿರ್ತಕ್ಕಂಥ ತಿಳುವಳಿಕೆನೂ ಇಲ್ಲ ಅನ್ನೋದಕ್ಕೆ ಒಂದೇ ಉದಾಹರಣೆ. ಒಂದು ಪಶುವಿಗೆ ನೀವು ಬೆಳಗ್ಗೆ ಎದ್ದು ಒಂದು ದನಕ್ಕೆ ಹುಲ್ಲು ಮೇಸೋಕೆ ಅಂತ ಹಸು ಬಿಟ್ಟರೆ ಸಂಜೆ ಆದರೆ ಸಾಕು, ಅದಕ್ಕೆ ಏನು ನೆನಪಾಗ್ತದೆ ರೀ? ಅದರ ಮನೆ ನೆನಪಾಗಿ ಅದು ಬರೋದಕ್ಕೆ ಶುರು ಮಾಡ್ತದೆ. ಆದರೆ ಇವತ್ತು ಒಬ್ಬ ಮನುಷ್ಯ ವ್ಯಸನಕ್ಕೆ ಅಥವಾ ತನ್ನ ಕೆಟ್ಟ ಚಟಕ್ಕೆ ಏನಾದರೂ ಅಡಿಟ್ ಆಗಿಬಿಟ್ಟ ಅಂದರೆ ಅವನು ವಾಪಸ್ ರಾತ್ರಿ 11 ಆದರೂ ಅವನಿಗೆ ಮನೇನೇ ಏನಿರೋದಿಲ್ಲ. ನನಗೊಬ್ಬಳು ಹೆಂಡತಿ ಇದ್ದಾಳೆ, ನನ್ನ ಮಕ್ಕಳಿದ್ದಾರೆ ಅನ್ನೋದೇ ನೆನಪಿರೋದಿಲ್ಲ. ಹಾಗಾದರೆ ಇವತ್ತು ವರ್ತಮಾನದಲ್ಲಿ ಮನುಷ್ಯ ಎಷ್ಟೊಂದು ಕೆಳಮಟ್ಟಕ್ಕೆ ಬಂದಿದ್ದಾನೆ. ಆದರೆ ನಾನು ಅನ್ಕೋತೀನಿ ಇಲ್ಲಿರ್ತಕ್ಕಂಥವ್ರು ಯಾರೂ ಅಂಥವರು ಇಲ್ಲ. ತಾವು ಭಾಳಷ್ಟು ಒಂದು ಶ್ರೇಷ್ಠ ಸಂಸ್ಕಾರ ಉಳ್ಳಂಥವ್ರು ಇದ್ದೀರಿ. ಇನ್ನೂ ಕೂಡ ತಮ್ಮ ಊರನ್ನು ಹೆಚ್ಚಿನ ಮಟ್ಟದಲ್ಲಿ ಇದೇ ಥರ ಅನೇಕ ಸತ್ಸಂಗಗಳನ್ನು, ಅನೇಕ ಕಾರ್ಯಕ್ರಮಗಳನ್ನು ತಾವು ಮಾಡಿ ತಮ್ಮ ಊರನ್ನು ಕೇವಲ ಇದು ಗಡ್ಯಾಳ ಗ್ರಾಮ ಅಷ್ಟೇ ಅಲ್ಲ, ಇಲ್ಲಿ ಶರಣರ ನಾಡು ಆಗಲಿ, ಇದು ಶರಣ ಸಂತರ ನಾಡಿನಿಂದ ಈ ಭೂಮಿ ಪುಣ್ಯ ಭೂಮಿ ಆಗಲಿ ಅಂತ ಹಾರೈಸ್ತಾ ಆ ಪರಮಾತ್ಮನಲ್ಲಿ ನಾನು ಇದನ್ನೇ ಕೇಳ್ಕೊಳ್ತೀನಿ. ಹೇ ಭಗವಂತ, ನನ್ನನ್ನು ಎಲ್ಲಿ ನಾನು ಜನ್ಮ ತಗೊಳ್ಳೋದಕ್ಕೆ ಯಾವ ಭೂಮಿ ಕಾರಣ ಆಯಿತು, ಆ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರು ಆರೋಗ್ಯವಾಗಿರಲಿ. ಯಾಕಂದರೆ ಆರೋಗ್ಯವೇ ಭಾಗ್ಯ. ನಂತರ ಅವರು ಪರಸ್ಪರ ಅವರ ಸಂಬಂಧ ಭಾಳಷ್ಟು ಒಳ್ಳೆಯದಾಗಿರಲಿ, ಹೊಂದಾಣಿಕೆಯಲ್ಲಿ ಇರಲಿ. ಎಲ್ಲರೂ ತಾವು ಏನೂ ತಗೊಂಡು ಹೋಗೋದಿಲ್ಲ. ನನ್ನ ಅಕ್ಕ ತಂಗಿಯರೇ, ಇರುವವರೆಗೂ ಯಾರ ನಿಮ್ಮ ಜೋಡಿ ಮಾತು ಬಿಟ್ಟರೆ ಇವತ್ತು ಒಂದು ನನಗೆ ಗಿಫ್ಟ್ ಕೊಟ್ಟು ಕಳಿಸ್ರಿ, ನಿಮ್ಮ ಊರಿನಿಂದ ಕೊಡ್ತೀರಲ್ಲ ಈ ಹುಡುಗರೇ? ಕೊಡ್ತೀನಿ. ನಾನು ಅವ್ರ ಕೈ ಹತ್ರ ಒಂದು ಗಿಫ್ಟ್ ಬೇಕಾಗಿದೆ, ನಮ್ಗೆ ಕೊಡ್ತೀರಿ? ಯಾರು ನಿಮ್ಮನ್ನ ಮಾತಾಡ್ಸೋದು ಬಿಟ್ಟಿರ್ತಾರಲ್ಲ, ನೀವೇ ಹೋಗಿ ಅವರನ್ನ ಮಾತಾಡ್ಸ್ರಿ. ಮಾತಾಡ್ಸೋದ್ರಿಂದ ನೀವೇನೂ ಸಣ್ಣವರಾಗೋದಿಲ್ಲ. ನೀವು ಎಷ್ಟು ಮಾತಾಡಿಸ್ತೀರಿ ಅಷ್ಟು ದೊಡ್ಡ ಸ್ಥಾನ ನಿಮಗೆ ಸಿಗ್ತದೆ. ಅದಕ್ಕೋಸ್ಕರ ಯಾರೂ ಕೂಡ ಸಣ್ಣತನ ಇದರಲ್ಲಿ ತೋರಿಸ್ಬೇಡ್ರಿ. ನಮ್ಮ ಒಂದು ಮಾತು ಅನೇಕರ ಜೀವನವನ್ನು ಬದುಕಿಸೋದಕ್ಕೆ ಕಾರಣ ಆಗ್ತದೆ. ಇನ್ನು ಈ ಊರಿನಲ್ಲಿರುವ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಪೂಜ್ಯರಿಗೂ ಸಹೋದರ ಸಹೋದರಿಯರಿಗೂ ಒಂದು ಸುತ್ತ ತಮ್ಮೆಲ್ಲ ಮತ್ತೊಮ್ಮೆ ಈ ಊರಿನ ನಂದೇಶ್ವರ ಬಸವಣ್ಣನ ಮಂದಿರ ನೋಡ್ರಿ, ಅಲ್ಲಿ ಬಸವಣ್ಣ, ಕೊನೆಗೆ ಆ ಬಸವಣ್ಣ ನನ್ನ ಹೆಸರು ಕೂಡ ಅದನ್ನೇ ಇಟ್ಟಿದ್ರು, ಬಸವ ಅಂತ. ಆ ಬಸವಣ್ಣ ಪುನಃ ನನ್ನನ್ನು ನಿಮ್ಮ ಊರಿಗೆ ತಮ್ಮೆಲ್ಲರ ದರ್ಶನ ಮಾಡೋದಕ್ಕಾಗಿ, ಬಸವಣ್ಣನ ದರ್ಶನ ಮಾಡೋದಕ್ಕಾಗಿ ನಿಮಿತ್ತ ಮಾಡಿದ ಪರಮಾತ್ಮ ಬಂದು ಹೇಳೋದಿಷ್ಟೇ, ಇದು ಕೊನೆಯ ಗಳಿಗೆ, ಅಂತಿಮ ಗಳಿಗೆ, ಇದು ಕೊನೆಯ ಗಂಟೆ ನಿಮ್ಮೂರಿಗೆ. ಪರಮಾತ್ಮ ಈಗಾಗಲೇ ಬಂದು 1937ರಲ್ಲಿ ಈ ಜಗತ್ತಿಗೆ ಅವತರಣೆಯಾಗಿ ಈ ಜಗತ್ತಿನ ಪರಿವರ್ತನೆಗಾಗಿ ಬಂದಿದ್ದಾನೆ. ಜಗತ್ತಿನ ಪರಿವರ್ತನೆ ಅಂದರೆ ಕೇವಲ ಜಗತ್ತು ಪರಿವರ್ತನೆ ಆಗ್ಬೇಕ್ರಿ. ನಾವೆಲ್ಲರೂ ಒಂದೇ ಮಾತು ಹೇಳ್ತೀವಿ, ನಮ್ಮ ಊರಾಗ ಯಾರು ಚಲೋ ಇಲ್ರಿ. ಇದನ್ನು ಹೇಳೋಕ್ಕಿಂತ ಮೊದಲು ಒಂದು ಮಾತು ನೆನಪಿಟ್ಕೊಳ್ರಿ, ಈ ಊರಾಗ ಚಲೋ ಇಲ್ಲ ಅಂದ್ರೆ ನಾನು ಕೂಡ ಈ ಊರೊಳಗೆ ಒಬ್ಬಳು ಅಂದಾಗ, ಈ ಊರು ಚಲೋ ಇಲ್ಲ ಅಂದ್ರೆ ಮೊದಲು ಯಾರು ಚಲೋ ಇಲ್ರಿ? ಯಾರಿಲ್ರಿ? ನಾನು ಚಲೋ ಇಲ್ಲ. ನನ್ನಿಂದಲೇ ಊರು, ನನ್ನಿಂದಲೇ ಸಮಾಜ, ನನ್ನಿಂದಲೇ ರಾಜ್ಯ, ನನ್ನಿಂದಲೇ ದೇಶ. ಆದರೆ ನಾವು ಅದನ್ನು ಮರೆತು ಏನು ಮಾಡಾಕತ್ತೀವಿ ಅಂದ್ರೆ ನಮ್ಮ ಊರಿಗೇನ ನಾವು ಕೆಟ್ಟ ಹೆಸರು ಕೊಟ್ಕೋತೀವಿ. ನಮ್ಮ ಊರಾಗ್ರಿ ಮಂದಿ ಭಾಳ ಚಲೋ ಇಲ್ರಿ, ನಂಬಕ್ಕೆ ಹೋಗ್ಬೇಡ್ರಿ. ನೀವು ಯಾರೋ ಒಬ್ಬರು ಊರಿಗೆ ಹೊಸಬ್ರು ಬರಬೇಕು ತಕ್ಷಣ ಅವ್ರಿಗೆ ಇದನ್ನೇ ಹೇಳ್ತೀವಿ. ಆದರೆ ಗಡ್ಯಾಳದಿಂದ ಈ ಶಬ್ದವನ್ನು ನಾನು ಕೇಳಬಾರ್ದು, ನಮ್ಮ ಊರಾಗ ಚಲೋ ಇಲ್ರಿ ಜನ, ನೀವು ನಂಬೇಡ್ರತ್ತ ನೀವು ಇದನ್ನು ಹೇಳಿ ಕಳಿಸ್ರಿ. ನಮ್ಮ ಊರಾಗ ಎಂಥವ್ರು ಬಂದ್ರೂ ಕೂಡ ಅವ್ರು ಬದುಕ್ತಾರ್ರಿ, ಅವರು ಒಳ್ಳೆಯವರಾಗ್ತಾರ, ಪುಣ್ಯಾತ್ಮರಾಗ್ತಾರ ಅನ್ನೋದನ್ನ ಅವ್ರಿಗೆ ಏನು ಮಾಡ್ರಿ ಹೇಳ್ರಿ. ಇದರಿಂದ ವಾತಾವರಣನೂ ಕೂಡ ಶುದ್ಧ ಆಗ್ತದೆ, ತಮ್ಮ ಜೀವನ ಸಾರ್ಥಕತೆ ಎಡೆಗೆ ಹೋಗ್ತದೆ. ಇಷ್ಟು ಹೇಳಿ ನಾನು ಕರೆದು ಗೌರವಪೂರ್ವಕವಾಗಿ ನನ್ನೆಲ್ಲ ಅಜ್ಜಂದಿರು
ನನ್ನನ್ನು ಕರೆದಿದ್ದೀರಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತಾ, ಆ ಭಗವಂತ ನನ್ನನ್ನು ನಿಮ್ಮನ್ನು ಭೇಟಿ ಮಾಡುವ ಪುನಃ ಒಂದು ಈ ನಾಟಕದಲ್ಲಿ ಇದೊಂದು ಪಾತ್ರವನ್ನು ತಂದಿದ್ದ ಆ ಭಗವಂತನಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಓಂ ಶಾಂತಿ.